ಸೌಜನ್ಯ ಹೋರಾಟದಲ್ಲಿ ನುಸುಳುಕೋರರು ಬಂದಿದ್ದಾರೆ. ಎಚ್ಚರ ಎಚ್ಚರ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಹೋಗಲಿ ಬಿಡಿ ಅಂದ್ಕೊಂಡಿದ್ದೆ. ಆದರೆ ಕೆದಕ್ಕೆ ನಮ್ಮ ಬುಡಕ್ಕೆ ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಮಂದಿ ಹುಚ್ಚರು, ದಡ್ರು, ಹಾಗೆ ಹೀಗೆಲ್ಲ ಮಾತಾಡ್ತಕ್ಕಂಥದ್ದು ಇದು ಸರಿಯಾ? ಆಂಟಿ ಹೆಸರಿತ್ತಲ್ಲ, ಆ ಆಂಟಿ ಹೆಸರೆತ್ತಕ್ಕೂ ನಾಲಾಯಕ. ಆ ಆಂಟಿ ಹೆಸರು ಎತ್ತ ಕೂಡ ನಾಲಾಯಕ. ಅವ್ರ ಹೆಸರೆತ್ತದೇ ಬೇಡ. ಅವ್ರು ಬರೀ ಸ್ಟ್ರಿಗರ್ ರೀ ಮಾಡೋದು, ಫೋನ್ ಮಾಡೋದು, ಹಾಗೆ ಹಿಂಗೆ ಅಂತ ಮಾತಾಡೋದು, ಪಟಾಡ್ರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಿ. ಬಟ್ ನಮ್ಮ ಬಾಯಿಂದ ಒಂದು ಕೆಟ್ಟ ಪದ ಬರಬೇಕು, ಅದನ್ನ ವೈರಲ್ ಮಾಡ್ಬೇಕಂತ ಆ ಎಮ್ಮನೆ ಹೇಳ್ತಕ್ಕಂಥದ್ದು. ಆ ಆಡಿಯೋ ಸಮೇತ ನನ್ನ ಹತ್ರ ಐತೆ, ಅದು ನೀವು ಹಾಕೋದು ಬೇಡ, ಮುಂದಿನ ದಿನಗಳಲ್ಲಿ ಉಪಯೋಗ ಬರುತ್ತೆ. ಅವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಅವರ ಯೂಟ್ಯೂಬ್ ಚಾನಲಲ್ಲೇ ಹೋಗಿ ನೋಡಿ ರಿಪ್ಲೈ ಮಾಡಿದ್ದಾರೆ. ಸೌಜನ್ಯ ಹೋರಾಟವನ್ನು ನಿಲ್ಲಿಸಬೇಕು, ಹೊಡೆದಾಕಬೇಕು, ಇದು ಅವಳ ಉದ್ದೇಶ. ನಾನೇನಾದರೂ ಸುಳ್ಳು ಹೇಳಿದ್ರೆ ಅವರ ಚಾನಲಲ್ಲಿ ಹೋಗಿ ನೋಡಿ. ಇಂಥ ಕೆಲಸ ಯಾರು ಮಾಡ್ತಾರೆ? ಒಬ್ಬ ಹೆಣ್ಣಾಗಿ ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕ ಮಂದಿನ ಗಿರೀಶ್ ಮಟ್ಟಣ್ಣನವರು 100-200 ರೂಪಾಯಿ ಕೊಟ್ಟು ಕರ್ಕೊಂಬಂದನಂತೆ. ಏನು ಹೇಳ್ಬೇಕು? ಈ ಅಮ್ಮಗೆ ಹುಚ್ಚಿ ಅನ್ಬೇಕೋ ಮೆಂಟ್ಲು ಅನ್ಬೇಕೋ ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ನಾನು ಹೋಗಲಿ ಬಿಡಿ ಆಯಮ್ಮನ ಬಗ್ಗೆ ಯಾಕೆ ಮಾತಾಡೋದು? ಆಯಮ್ಮನ ವಿಚಾರ ಎತ್ತೋದು ಬೇಡ. ಸುಮ್ಮನೆ ನಾವೇ ಹೋರಾಟಗಾರರು ಆಯಮ್ಮಗೊಂಥರ ಪುಷಪ್ ಮಾಡ್ತಾಯಿದ್ದೀವಿ. ಅಲ್ಲ, ಪುಷಪ್ ಮಾಡಿದ್ರೆ ಕೂಡ ಅವರಿಗೆ ಒಳ್ಳೆ ಬೆನಿಫಿಟ್ ಬಿಡ್ರಿ. ಹಂಗೇನೋ ಬೈತಕ್ಕಂಥದ್ದು, ಸೌಜನ್ಯ ಹೋರಾಟಗಾರ ತೇಜವಾದಿ ಮಾಡಿದರೆ ಅವರಿಗೆ ಉಂಡಿ ಹಣ ಸಿಗ್ತೈತೆ ಎಂಬುದು ಮೇಲ್ನೋಟ ಕಾಣ್ತಾಯಿದೆ. ಅದು ಹೌದಾ ಅಲ್ವ ಅಂತ ಅವರೇ ಹೇಳ್ಕೋಬೇಕು. ಮೇನಾಗಿ ಗೊತ್ತಾಗುತ್ತಲ್ರಿ. ನಮಗಂತೂ ಯಾವುದೇ ಡಬ್ಬಿ ಯಾರ ಕಡೆಯಿಂದ ಸಮೇತ 1 ರೂಪಾಯಿ ದುಡ್ಡು ಇಲ್ಲಿವರೆಗೆ ಬಂದಿಲ್ಲ, ಬರೋದು ಇಲ್ಲ. ಇಲ್ಲಿ ಎಲ್ಲ ಇರ್ತಕ್ಕಂಥದ್ದು ಬಡವ್ರು ರೀ. ಬಡವ್ರತಾಗ ಎಲ್ಲಿಂದ ಬರ್ತದೆ ದುಡ್ಡು? ಎಲ್ಲ ಹೋರಾಟಗಾರರು ಬಡವರೇ. ನಮ್ಮನ್ನು ನೋಡಿಕೊಂಡಿರ್ತಕ್ಕಂಥ, ನಮ್ಮ ಪರಿಸ್ಥಿತಿಯನ್ನು ಅರ್ಥಕೊಂಡಿರ್ತಕ್ಕಂಥ ಕೆಲವೊಬ್ಬ ಲಾಯರ್ಗಳು, ಆಪದ್ ಬಾಂಧವರು, ಶ್ರೀಕೃಷ್ಣ ರೂಪದಲ್ಲಿ ಆಪದ್ ಬಾಂಧವರ ರೂಪದಲ್ಲಿ ನಮ್ಮ ಎಸ್ ಬಾಲನ್ ಸಾರು, ದೊಡ್ಡ ವಕೀಲರ ತಂಡನೇ, ರವಿ ವಾಸು ಪೂಜಾರಿ ಅವರು, ಬೇಜಾನಿದ್ದಾರೆ ರೀ. ವಕೀಲರ ತಂಡನೇ ನನಗೆ ಹೆಲ್ಪ್ ಮಾಡ್ತಾಯಿದೆ. ಏನಾದರೂ ನಮ್ಮ ಮೇಲೆ ಕೇಸ್ ಹಾಕಿದೆ. ಅದರಲ್ಲಿ ಈ ಅಮ್ಮ ಹೇಳ್ತಾ ಇದ್ದಾಳೆ, ಜ್ವಾಲಾಮುಖಿ ನ್ಯೂಸ್ನ, ಚಕ್ರವರ್ತಿ ನ್ಯೂಸ್ನ ರಿಪೋರ್ಟು ನಮ್ಮ ಚಾನಲಲ್ಲಿ ಏನಾದರೂ ತಪ್ಪು ಮಾಹಿತಿ ಏನಾದರೂ ಬಂದರೆ ರಿಪೋರ್ಟ್ ಮಾಡಿ, ಒಪ್ಕೊತೀವಿ. ಸುಮ್ಮನೆ ರಿಪೋರ್ಟ್ ಮಾಡಿ ಕಿತ್ತೋಸ್ಬಿಡಿ. ನೋಡಿ ಅಮ್ಮ, ನಾವು ಇದರಲ್ಲಿ ದುಡ್ಡು ಮಾಡೋಕ್ಕೆ ಬಂದಿ ಅಂತ ನೀನು ಹೇಳ್ತಾ ಇದೀಯ. ನಾವು ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಸೌಜನ್ಯ ಪರ ಇರ್ತಕ್ಕಂಥ ಯೂಟ್ಯೂಬರ್ಸ್, ಯೂಟ್ಯೂಬ್ನೇ ಕಿತ್ತೋಸ್ತಿರ್ತಕ್ಕಂಥ ಘಟನೆ ಬೇಜಾನ್ ನಡೆದೋಗಿದೆ. ಈಗ ನೀವು ಹೊಸ್ದಾಗಿ ಹೇಳ್ತಾ ಇದ್ದೀರಾ? ಈಗೇನು ನೀವೇನು ಹೊಸ್ದಾಗಿ ಹೇಳ್ತೀರಾ ಅಂದ್ಕೊಂಡಿದ್ದೀರಾ? ಇದೆಲ್ಲ ಇಲ್ಲ, ಹಳೇದಿದು. ಎಷ್ಟೋ ಯೂಟ್ಯೂಬ್ ಕಿತ್ಕೊಂಡು ಹೋಗಿದ್ದಾವೆ. ನಮ್ಮ ಶಿರಾಮೂಲದ ಒಬ್ಬರು ನಮ್ಮ ಸ್ನೇಹಿತರು, ಅವರು ಒಂದು 4-5 ಚಾನಲ್ ಕಿತ್ತಾಕಿದ್ದಾರೆ. ಸೌಜನ್ಯ ಹೆಸರು ಎತ್ಕೊಂಡೋದಕ್ಕೆ ಕಿತ್ತಾಕಿದ್ದಾರೆ. ಅಲ್ಲ, ನಮಗೆ ಸಮೇತ ಪ್ರತಿ ತಿಂಗಳು ಮೇಲ್ ಬರ್ತಿದ್ದಾವೆ, ಈ ವಿಡಿಯೋ ಡಿಲೆಕ್ಟ್ ಮಾಡಿ ಅಂತ. ನಾವು ಡಿಲೆಕ್ಟ್ ಮಾಡೋ ಆಪ್ಷನ್ನೇ ಇಟ್ಕೊಂಡಿಲ್ಲ, ಆಫ್ ಮಾಡೋದೇ ಇಲ್ಲ, ಡಿಲೆಕ್ಟು ಮಾಡೋದೇ ಇಲ್ಲ. ನಾವು ರಿಪ್ಲೈ ಮಾಡ್ತಾಯಿದ್ದೀವಿ, ಮೇಲ್ ಮುಖಾಂತರ ರಿಪ್ಲೈ ಮಾಡ್ತಾಯಿದ್ದೀವಿ. ಪ್ಲೀಸ್ ನಮಗೆ ಸರ್ಟಿಫೈ ಕಾಪಿ ಕೊಡಿ. ಯಾಕೆ ನಾವು ರಿಮೂವ್ ಮಾಡಬೇಕು, ಯಾಕೆ ವಿಡಿಯೋ ಡಿಲೆಕ್ಟ್ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಅವ್ರು ಏನಾದ್ರು ಕರೆಕ್ಟ್ ಆನ್ಸರ್ ಕೊಟ್ಟರೆ ನಾವು ಡಿಲೆಕ್ಟ್ ಮಾಡ್ತೀವಿ. ಅದು ನಮಗೆ ಸರಿ ಅನಿಸಿದರೆ, ಅವ್ರು ಹೇಳ್ತಕ್ಕಂಥ ಮಾಹಿತಿ ಇದಕ್ಕೆ ಖಾಲಿ ಆದರೆ, ನಾನು ಪಾರಿವಾಳ ಸಾಕಿನ್ರಿ, ಪಾರಿವಾಳದ ವಿಡಿಯೋ ಸಮೇತ ಡಿಲೆಕ್ಟ್ ಮಾಡಿ. ಏನು ಅಧಿಕಾರ ಐತೆ ಅವ್ರಿಗೇನು? ಸೌಜನ್ಯ ಹೋರಾಟಗಾರರ ಯೂಟ್ಯೂಬನ್ನು ಬ್ಯಾನ್ ಮಾಡಬೇಕು, ಇಲ್ಲ ಬಂದ್ ಮಾಡಬೇಕು. ಈ ಚಾನಲ್ ಹೋದರೆ ಮತ್ತೊಂದು. ನಾವೇನು ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಇದ್ದೀವಾ? ನಮ್ಮದೇನು ಕೆಲಸ? ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ, ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ 4 ಜನ ತಿಳಿಸ್ಬೇಕು. ಆ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಮಟನ್ ಸಾರು, ತಿಮ್ರೋಡಿ ಸಾರು 100-200 ಲಕ್ಷಗಟ್ಟಲೆ ಕೊಡೋಕ್ಕೆ ಏನು ಕಂಬಿಟ್ಟಿರಿ ನೀವು? ಅಯ್ಯೋ ಹುಚ್ಚಮ್ಮ. ಇನ್ನು ಮತ್ತೆ ಮುಂದೆ ಒಂದು ಹೆಜ್ಜೆ ಹೋಗಿ ಹೇಳ್ತೀವಿ, ನೀನು ಮನೇಲಿರ್ತಕ್ಕಂಥ ಹೆಂಡ್ರು ಮಕ್ಕಳು ಬೆತ್ತಲೆ ಮಾಡಿ ಅದು ಕೂಡ ಕಂಟೆಂಟ್ ಮಾಡ್ತೀವಿ ಅಂತ. ಈ ಪದ ನಿನಗೆ ಹೆಂಗೆ ಬರುತ್ತೆ ಹೇಳು?
ಅಲ್ಲಿ ಬಿ ಗ್ಯಾಂಗಿನ ಉಚ್ಚೆ ಕುಡ್ದಿರೋ ತಟ್ಟಿಗೆ ಈ ಭಾಷೆ ಬರ್ತಕ್ಕಂಥದ್ದು. ನಮಗೆ ಅನಿಸುತ್ತಮ್ಮ, ಇಲ್ಲಾಂದರೆ ಈ ಭಾಷೆ ಬರಲ್ಲ ನಿನಗೆ. ನಾವು ಹೋರಾಡ್ತಕ್ಕಂಥದ್ದು ಸತ್ಯದ ಪರ, ನ್ಯಾಯದ ಪರ. ನಿನ್ನ ಬಗ್ಗೆ ಎಲ್ಲಿ ವಿಡಿಯೋ ಮಾಡ್ಕೊಂಡು ನಿನ್ನ ಬಗ್ಗೆ ಪ್ರಚಾರ ಮಾಡಬೇಕು, ಇದು ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕು. 1,000 ವ್ಯೂಸಿಗೆ ಬರ್ತಕ್ಕಂಥದ್ದು ಬರೀ 20 ರೂಪಾಯಿ. ನಾವು ಒಂದು ದಿನಕ್ಕೆ 3-4 ಪ್ಯಾಕ್ ಸಿಗರೇಟ್ ಸೇರ್ತೀನಿ, ಗೊತ್ತಾ? ಇದರಲ್ಲಿ ಬರ್ತಕ್ಕಂಥದ್ದು ಏನು ನನಗೇನು ಲೆಕ್ಕಕ್ಕೆ ಅಲ್ಲ. ಆ ಹುಡುಗಿ ನ್ಯಾಯ ಬೇಕು, ಅದಕ್ಕೋಸ್ಕರನೇ ನಿಂತ್ಕೊಂಡಿರತಕ್ಕಂಥದ್ದು. ಇನ್ನು ನಮ್ಮ ಚಕ್ರವರ್ತಿಯ ಬಗ್ಗೆ ಭಾಳ ಹೇಳ್ತದೀಯ. ಅವನದು ಕಿತ್ಕೊಂಬ ಕೂಡ ಆಗೋದಿಲ್ಲ ನಿಮ್ಮ ಕೈಲಿ, ಅರ್ಥ ಆಯ್ತಾ? ಆ ವಯ್ಯ ನಾನಾದರೂ ಸ್ವಲ್ಪ ಏನೋ ದುಡುಕಿ ಮಾತಾಡ್ಬೋದು, ಆ ವಯ್ಯ ಒಂದು ಮಾತು ಸಮೇತ ದುಡುಕಿ ಮಾತಾಡಲ್ಲ. ಯಾಕಂದರೆ ನೀವು ಇಂಥರ ಮತ್ತು ಗೊತ್ತು, ಅದಕ್ಕೋಸ್ಕರ ಮಾತಾಡ್ತಿಲ್ಲ ತಾಯಿ. ಹೆಣ್ಮಕ್ಳಿಗೆ ಭಾಳ ಗೌರವ ಕೊಟ್ಟೆ ಮಾತಾಡ್ತಕ್ಕಂಥದ್ದು. ಅಂತ ತಿಮ್ಮರೋಡಿಯವರನ್ನೇ ನೀವು ಏನೇನೋ ಹೇಳ್ತಾಯಿದ್ದೀರಿ. ನನಗೆ ಹಂಗಂದ, ನನಗೆ ಹಿಂಗಂದ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೇಳ್ತಕ್ಕಂಥದ್ದು ಸು ಮಗ ಅಂತ, ದಕ್ಷಿಣ ಕನ್ನಡ ಮಂದಿ ಹೇಳ್ತಕ್ಕಂಥದ್ದೇನು ಬೇ ಅಂತ. ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಅದನ್ನೇ ಒಂದು ದೊಡ್ಡ ಇದಂತ ಹೇಳ್ತಿದೆಯಲ್ಲ, ಆ ಪದ ಬರಲಿಕ್ಕೆ ಕಾರಣ ನೀನೇ. ಹಂಗೆ ಮಾತಾಡಿಯಾ, ನೀನು ಹಂಗೆ ರೇಗಿಸಿಯಾ, ಹಂಗೆ ಮಾತಾಡೋಕ್ಕೆ ಪ್ರೇರಣೆ ಮಾಡಿದ್ಯಾ, ಅದಕ್ಕೆ ಹೇಳಿರಬಹುದು. ನನಗೆ ಪಕ್ಕ ಗೊತ್ತಿಲ್ಲ ಮಾಹಿತಿ, ನಾನು ಆ ಆಡಿಯೋ ಸಮೇತ ಕೇಳಿಸ್ಕೊಂಡಿಲ್ಲ. ನೀನು ತೆಗಿದ್ರೆ ನೀನು ಏನನ್ನ ಮಾಡ್ಕೊ, ಇಲ್ಲ ಕಂಪ್ಲೇಂಟ್ ಕೊಡ್ತೀಯಾ, ಕಂಪ್ಲೇಂಟ್ ಕೊಟ್ಗ. ಇನ್ನು ಅದ್ರಾಗ ಹೇಳ್ತಿದ್ದೀಯಾ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಲ, ಚಕ್ರವರ್ತಿನ ಸರ್ಚ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅಡ್ರೆಸ್ ಕೇಳ್ತಾ ಇದ್ದಾರೆ. ಗೆಣಸ್ಕೀರ್ಕೊಂತೀಯ, ಕಿತ್ಗ ಲೈವಾಗ ಬರ್ತೀವಿ ಬರ್ರಿ, ನಾನು ಬರ್ತೀನಿ, ಅವಯ್ಯನು ಬರ್ತಾನೆ, ಎಲ್ಲ ಹೋರಾಟಗಾರರು ಬರ್ತೀವಿ ಬರ್ರಿ. ಏನು ಕಿತ್ಕೊಳ್ರಿ. ನಾವೇನಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಕಸ್ಮಾತ್ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನಾದರೂ ಸುಳ್ಳು ಮಾಹಿತಿ ಹೇಳಿದರೆ ನೀವೇನು ಬೇಕಾದ್ರೂ ನೀವೇನು ಮಾಡಿದರೂ ನಾವು ಮಾಡಿಸ್ಕೊಂಬಕ್ಕೆ ರೆಡಿ. ಜೈಲಿಗೆ ಹಾಕ್ತೀರಾ, ಗಲ್ಲಿಗೇರಿಸ್ತೀರಾ, ಏನು ಬೇಕಾದ್ರೂ ಮಾಡಿ, ನಾವು ರೆಡಿ. ನಾವು ಒಂದ್ಸಲ ಈ ಕಡೆ ನಿಂತ್ಕೊಂಡಿದ್ದೀವಾ, ಮತ್ತು ಈ ಕಡೆಗೆ ಬರಲ್ಲ. ನಿಮ್ಮಂಗೆ ಚೇಂಜ್ ಆಗೋ ಬುದ್ಧಿ ನಮ್ಮ ಇಷ್ಟರಲ್ಲೇ ಇಲ್ಲ. ಅದು ಉತ್ತರ ಕರ್ನಾಟಕದ ಮಂದಿ ಅಂದರೆ ಗ್ರೇಟ್ಫುಲ್, ಅದನ್ನ ತಿಳ್ಕೊಳ್ರಿ. ಮೊದಲು ನಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮಠಣ್ಣವರ್ ಬಂದ ಮೇಲೇ ಸೌಜನ್ಯ ಹೋರಾಟಕ್ಕೆ ಬಲ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ನೀವು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅವರು ಯಾವುದೊಂದು ಸುಳ್ಳು ಹೇಳ್ತಾ ಇಲ್ಲ ರೀ. ಜೋಬಾಗಿದೆ ಸಾಕ್ಷಿ ತೆಗೆದು ತೋರಿಸ್ತಾ ಇಲ್ಲ, ಮೊಬೈಲಲ್ಲಿದೆ. ಜೀವಂತವಾಗಿ ಅಂತವಾಗಿ ಚಿಕ್ಕ ಕೆಂಪಮ್ಮ ಬಂದ್ಲು, ಅದೊಂದು ಸಾಕ್ಷಿ ಆಯ್ತಲ್ವ? ಅದನ್ನೇನು ಪರಿಗಣನೆ ತಗೊಂಡಿದ್ರಾ? ಆಯಮ್ಮನ ಸಮೇತ ಇವರು ಆ ಶೆಟ್ಲೈಟ್ ಮಾಧ್ಯಮದವರು ಶೆಟ್ಲ್ ಮಾಡೋಕ್ಕೆ ನೋಡಿದರು. ಆ ಹೆಸರು ಹೇಳೋಕ್ಕೆ ನಾಲಾಯಕ್ ಶೆಟ್ಲೈಟ್ ಮಾಧ್ಯಮ ಅದು. TRP ಮುಕ್ಲಾರೆ ಹೋಗ್ಯದ ಬಿಡ್ರಿ, ಪಾತಾಳಕ್ಕೋ ಗೀತಾಳಕ್ಕೆ ಎಲ್ಲಿ ಬೇಕಾದ್ರೆ ಅಂದ್ಕೊಂಡ್ರಿ ನೀವು. ಅದೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಮತ್ತು ಚಿನ್ನ ಏನು ಹೇಳಿದ್ನಲ್ಲ, 1.5 ತಾಸು 2 ತಾಸು ವಿಡಿಯೋ ಇದೆ ರೀ 2 ವರ್ಷದ ಹಿಂದೆ. ಅದೆಲ್ಲ ಸುಳ್ಳ? ಇದ್ರ ಬಗ್ಗೆ ಮಾತಾಡಿ ಅಮ್ಮ. ದೊಡ್ಡದಾಗಿ ಹೇಳ್ತೀಯ ನಮ್ಮದು ಅಂಥ ಜಾತಿ, ಇಂಥ ಜಾತಿ, ಉನ್ನತ ಜಾತಿ. ನೀನು ಮನೆಗೆ ಇಟ್ಕೊಂಡು ನೆಮ್ಮದಿಗೆ ಇದ್ಬಿಡು. ಯಾಕೆ ಕಿತ್ತಕ್ಕೆ ಬರ್ತಿ ಈ ಹೋರಾಟಕ್ಕೆ? ಯಾಕೆ ಬಂದಿದ್ದೆ? ಇವಾಗಂತ ಬಿಡು, ಹೋಗಲಿ. ಅಲ್ಲೆಲ್ಲ ನಿಮಗೆ ಬಕೆಟು ಹಿಡ್ಕೊಂಡು ಹೋಗ್ತಾ ಇದೆಯಾ, ಬಕೆಟ್ನಾಗ ಬಿಷ್ ಆಗ್ತಾಯಿದ್ರೆ ತಗೊಂಡು ಎಂಜಾಯ್ ಮಾಡ್ತಾಯಿದೆಯಾ, ಇನ್ನೊಂದು ಮಾಡ್ತಾಯಿದೆಯಾ? ನಮ್ಮ ಅಭಿಪ್ರಾಯ ಅಷ್ಟೇ. ನಿನಗೆ ಬಂದತ್ತೋ ಬಿಟ್ಟತ್ತೋ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರನೇ ಸೌಜನ್ಯ ಹೋರಾಟದಲ್ಲಿ ಪವರ್, ವಿಟಮಿನ್ ಇಲ್ಲ ಅಂತೇಳಿ ಮನಿ ಪವರ್ ಅಂತ ಹೇಳಿದ್ರೆ ನೀವು ಒಂದು ವೀಡಿಯೋದಲ್ಲಿ ಮನಿ ಪವರ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಓಹೋ, ಅದಕ್ಕಲ್ಲಿ ಹೋಗಿದ್ದೀರಾ? ಮನಿ ಪವರ್ ಬಂದಿದೆಯಾ ಈಗ? ಅದಕ್ಕೋಸ್ಕರ ಸೌಜನ್ಯ ಹೋರಾಟಗಾರರನ್ನು ತೇಜವಾದಿ ಮಾಡ್ತಕ್ಕಂಥದ್ದು. ಈಗ ಮಹೇಶ್ ಅಣ್ಣನ ಗಡಿಪಾರು ಅದು ಇದಂತೇಳಿ ಅವೈನ ಬಿಜಿ ಇಟ್ಬಿಟ್ಟಿದ್ರಿ. ಎಲ್ಲಿ ಹೋರಾಟಕ್ಕೆ ಬರೋಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಬಿಜಿ ಇಟ್ಬಿಟ್ಟಿರಿ. ಈಗಿರ್ತಕ್ಕಂಥದ್ದು ಯಾರು? ಉತ್ತರ ಕರ್ನಾಟಕದ ಹುಲಿ ಮತ್ತು ಜಯಂತಣ್ಣ ಮತ್ತು ತಮ್ಮನ್ ಶೆಟ್ಟರು, ಪ್ರಸನ್ನಕ್ಕ ರವಿ, ಇವರೆಲ್ಲ ಇರ್ತಕ್ಕಂಥ ಸಂಗತಿ ನಿಮಗೆ ಗೊತ್ತಿದೆ. ಇವ್ರನ್ನ ಸಮೇತ ಎತ್ತು ಕಟ್ಟಿ ವಿಭಾಗ ಮಾಡಬೇಕು. ಇವ್ರು ತಗೊಂಡೋಗಿ ಅಲ್ಲಿಕ್ಕದು, ಇಲ್ಲಿ ತಗೊಂಡೋಗಿ ಇಲ್ಲಿಕ್ಕದು. ನಿಮ್ಮ ಜೈಮಾನದಲ್ಲಿ ನಮ್ಮ ಸೌಜನ್ಯ ಹೋರಾಟವನ್ನು ನಿಲ್ಲಿಸೋಕ್ಕಂತ ಆಗೋದಿಲ್ಲ. ನಾನು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಏನಮ್ಮಮ್ಮ ಅಂದರೆ ಒಂದು 6-7 ತಿಂಗಳು ಆಗಿರ್ಬೋದು, ಇಲ್ಲ ಒಂದು 5-6 ತಿಂಗಳು ಆಗಿರ್ಬೋದು. ನನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ ಇಲ್ಲಿ ಸತ್ಯ ಇದೆ ಅಂತ. ನಿಮಗೆ ಗೊತ್ತಿಲ್ಲ ನೋಡಿ ಸ್ವಾಮಿ. ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಬಂದೇ ಬರಲೇಬೇಕು ಸಮೇತ. ಯಾಕಂದರೆ ಅಲ್ಲಿ ನಡೀತಾ ಇದೆಯಲ್ಲ, SIT ತಂಡದ ತನಿಖೆ ಏನು ನಡೀತಾ ಇದೆಯಲ್ಲ, ಇವರಿಗೆ ತಡ್ಕೊಂಬಕ್ಕಾಗ್ತಾ ಇಲ್ಲ. ಹೇಗಾದರೂ ಮಾಡಿ ರಾಜಕಾರಣಿಗಳ ಮುಖಾಂತರ ಹೇಳ್ಸಕ್ಕೆ ನೋಡಿದರು, ಇದೆಲ್ಲ ಷಡ್ಯಂತ್ರ ಹಾಗೆ ಈಗ ಅಂತೇಳಿ.
ಅದು ಆಗಲಿಲ್ಲ. ಮತ್ತು ನಕಲಿ ಹಿಂದೂ ಹೋರಾಟಗಾರರನ್ನೆಲ್ಲ ಕರೆಸ್ಕೊಂಬಂದು ನಾವು ಹಿಂದೂ ಜಾಗರಣೆ ವೇದಿಕೆ ಮಾಡ್ತೀವಿ, ಆ ವೇದಿಕೆ ಈ ವೇದಿಕೆ, ಅದೂ ಆಗಲಿಲ್ಲ. ಅವರು ಮಾನ ಮರ್ಯಾದೆ ಕಲ್ಸ್ಕೊಂಡು ಹೋದರು. ಅವನ ಬಂದ ಕಿರೀಕು ಗಿಳಿ ಪಳಿ ಎಲ್ಲ ಬಂದರು, ಅವ್ರು ಕೂಡ ಮುಚ್ಕೊಂಡು ಹೋದರು. ಈಗ ನಿನ್ನ ಮುಸ್ಕುದಾರಿಯನ್ನಾಗಿ ಸೌಜನ್ಯ ಹೋರಾಟದಲ್ಲಿ ಇರುವವರನ್ನೇ ಕೊಂಡುಕೊಂಡು ಬಿಟ್ಟಿರಬಹುದು. ನಮ್ಮ ಅಭಿಪ್ರಾಯಮ್ಮ, ನಿಮಗೇನನ್ಸುತ್ತೆ ಗೊತ್ತಿಲ್ಲ. ನಿಮ್ಮ ಹೆಸರು ಹೇಳೋಕ್ಕೂ ನನಗೆ ಭಯ ಅಲ್ಲ. ನೀನು ಅರ್ಹ ವ್ಯಕ್ತಿನೇ ಅಲ್ಲ. ಏನು ಬೇಕಾರೋ ಅಂದ್ಕ. ನನಗೆ ನೀನೊಂಥರ ಮೆಂಟ್ಲಿದ್ದಂಗೆ. ನಿನ್ನ ಮೆಂಟ್ಲ ತಡೋದೊಂದೇ ಬಿಡೋದು ಒಂದೇ. ಆದರೆ ನನ್ನ ಹೆಸರು ತಗೊಂಡಿದ್ದಲ್ಲ ಮತ್ತು ನಮ್ಮ ಉತ್ತರ ಕರ್ನಾಟಕದ ತಗೊಂಡಿದ್ದಲ್ಲ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಕ್ಕಂಥದ್ದು. ಇದೇ ಲಾಸ್ಟ್ ವಿಡಿಯೋ ನಿನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದು. ಮುಂದಿನಕ್ಕೆ ಏನು ಮಾತಾಡ್ಬೇಕು? ನಿಮ್ಮದು ಅರ್ಮೆಂಟ್ಲ ಹತ್ರ ಏನು ಮಾತಾಡಬೇಕು? ಅರ್ಮೆಂಟ್ಲ ಬಗ್ಗೆ ನಾನು ಏನು ಮಾತಾಡಬೇಕು? ನೀನಂತ ಅರ್ಮೆಂಟ್ಲು, ನಮಗೆ ಅರ್ಮೆಂಟ್ಲು ಅಂತ ಆಗಿಲ್ಲಮ್ಮ. ನೀನು ಸವಸ ಸಾಕು. ನೀನು ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ನನ್ನ ಹೆಸರು ಎತ್ತಿದಾಗೆಲ್ಲ ನಾನು ಬಂದು ವೀಡಿಯೋ ಮಾಡ್ತೀನಿ, ಇದಂತೂ ಕನ್ಫರ್ಮ್. ಇವತ್ತು ನನ್ನ ವೀಡಿಯೋ ನಿನಗೆ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿನ್ನ ವೀಡಿಯೋ ನನಗೆ ತಲುಪಿದೆ. ಅದು ನೋಡ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಕ್ಕಂಥದ್ದು. ಇನ್ನೊಂದು ಭಾಷೆ ಹೇಳಿದೆ, ಫೋನಲ್ಲಿ ಸಮೇತ ಹೀಗೆ ಹೇಳಿದ್ದೆ, ಆದರೂ ತಲೆ ಕಟ್ಸ್ಕೊಂಡಿದ್ದಿಲ್ಲ. ಆದರೆ ಇವತ್ತು ನೀನು ಹೇಳಿದೆ, ನಿನ್ನ ಮಕ್ಕಳು ಎಂಡ್ರನ್ನ ಬೆತ್ತಲೆ ಮಾಡಿರ್ತಕ್ಕಂಥದ್ದ, ಅದನ್ನ ಸಮೇತ ಕಂಟೆಂಟ್ ಮಾಡ್ತೀಯ ಅಂತ. ನಿನ್ನ ಬಾಯಿಗೆ ಹುಳ ಬಿದ್ದು ಹಾಳಾಗಿ ಹೋಗ್ತೀಯ ನೀನು. ನಿನ್ನ ಬಾಯಿಗೆ ಹುಳ ಬಿದ್ದು ಹಾಳಾಗಿ ಹೋಗ್ತೀಯ ನೀನು. ಇದು ಸತ್ಯ. ಇದು ನೀನು ಹೇಳ್ತಿದ್ದಲ್ಲ, ಆ ವಂಶದ ಆ ಜಾತಿಯ ಶಾಪ. ಇದರಲ್ಲಿ ಜಾತಿ ಭೇದ ಭಾವ ಇಲ್ಲ. ಸತ್ಯಕ್ಕೆ ಜಯ, ಅನ್ಯಾಯಕ್ಕೆ ಜಯ. ಯಾರು ಅನ್ಯಾಯ ಮಾಡ್ತಾರೋ ಅವರಿಗೆ ಶಿಕ್ಷೆ ಪಕ್ಕ. ಅದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಸಾಕ್ಷಿಯಾಗಿ ಇದು ಸತ್ಯ. ಸೌಜನ್ಯ ಹೋರಾಟವನ್ನು ಹೇಗೆಲ್ಲ ಬಂದು ತಿರುಚಬೇಕು, ಹೇಗೆಲ್ಲ ಬಂದು ಹಾಳು ಮಾಡಬೇಕು ಅಂತೇಳಿ ಮಸ್ತ್ ಜನ ಬಂದರು. ನೀನೊಬ್ಬಳೇ ಅಲ್ಲ ತಾಯಿ, ಬೇಜಾನ್ ಜನ ಬಂದರು. ಅವರೆಲ್ಲ ಮಕ್ಕಂಡು ಹೋಗಿದ್ದಾರೆ. ಇದು ಗೊತ್ತಿರಲಿ ನಿಮಗೆ. ಇನ್ನು ಇಡೀ ರಾಜ್ಯದ ತುಂಬ ಅವರು ಬಡ್ಡಿ ವ್ಯವಹಾರ ಮಾಡ್ತಾರೆ, ಅಕ್ರಮ ಬಡ್ಡಿ ವ್ಯವಹಾರ. ಅದರಿಂದ ಬೇಜಾನ್ ಜನ ಸತ್ತೋಗಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಮಾತಾಡ್ತೀಯಾ? ನಿನ್ನ ಯೋಗ್ತಿಗೆ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಅಲ್ಲಿಂದ ಬರ್ತಲ್ಲ, ಇದೇ ನಮ್ಮ ಜನಗಳ ರಕ್ತ ಇರತಕ್ಕಂಥ ದುಡ್ಡು ಬರ್ತಲ್ಲ, ಅದೇ ದುಡ್ಡು ನಿನಗೆ ಸಪ್ಲೈ ಆಗ್ತಕ್ಕಂಥದ್ದು. ಇದು ಸತ್ಯ. ಇದು ಇಲ್ಲಿ ಸೌಜನ್ಯ ಹೋರಾಟಗಾರರಿಗೆ ಯಾರು ದುಡ್ಡು ಕೊಡೋರಿಲ್ಲಮ್ಮ. ಯಾವುದೇ ಒಂದು ಡಬ್ಬಿ ದುಡ್ಡು ಬರಲ್ಲ, ದೇವಸ್ಥಾನದ ಇದು ಬರಲ್ಲ. ನಮ್ಮ ಶ್ರಮದಿಂದ ದುಡಿದು ಓನ್. ಇಲ್ಲಿ ಯಾರೋ ಒಬ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದಂತಲ್ಲ. ನಮ್ಮ ಹಣ ಸಾಕ್ಷಿಗೆ ದ್ರೋಹ ಆಗಬಾರ್ದು. ಇಲ್ಲಿ ಸತ್ಯ ಇದೆ. ಇದ್ರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಧ್ವನಿ ಎತ್ತಿ ನ್ಯಾಯ ಕೊಡಿಸುವಂಥ ಕೆಲಸ, ಒಂದು ಸಣ್ಣ ಹಳಿಲಿ ಸೇವೆ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥದ್ದು. ಇಲ್ಲಿ ದುಡ್ಡಿನಾಸಿಗೆ ಬಂದಿಲ್ಲ ತಾಯಿ. ನಮಸ್ಕಾರ. ನಿನಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನೀನು ರಿಪ್ಲೈ ಮಾಡೋ ಹೊತ್ತಿನಾಗ, ಕರೆಕ್ಟ್ ಟೈಮ್ ನೀನು ವೀಡಿಯೋ ಮಾಡೋ ಹೊತ್ತಿನಲ್ಲಿ ನನ್ನ ಚಾನಲ್ ಬಗ್ಗೆ ಏನಾದರೂ ಮಾತಾಡಿದರೆ ಎಚ್ಚರ ಇರಲಿ. ನಾನು ನಿನ್ನ ಬಗ್ಗೆ ಎಲ್ಲಿ ಅಪಪ್ರಚಾರ ಮಾಡೋಕ್ಕೆ ಹೋಗೋದಿಲ್ಲ. ನೀನು ಒಂದು ಹೆಣ್ಣು ಕುಲಕ್ಕೆ ಕಳಂಕಂಬುದು ಗೊತ್ತಿದ್ದ ಮೇಲೆ ನಿನ್ನ ಬಗ್ಗೆ ಯಾಕಮ್ಮ ಪ್ರಚಾರ ಮಾಡಲಿ? ಸೌಜನ್ಯ ಬಗ್ಗೆ ಸೌಜನ್ಯ ಬರೋದು ಸೌಜನ್ಯ ಹೋರಾಟಗಾರನ ದಿಕ್ಕು ತಪ್ಪಿಸೋದು. ಯಾಕಂದರೆ ನಿನ್ನ ಕಾಮೆಂಟ್ ಬಾಕ್ಸಲ್ಲಿ ನೀನು ಹಾಕ್ಕೊಂಡಿದ್ದೀಯ, ಸೌಜನ್ಯ ಹೋರಾಟವನ್ನು ನಿಲ್ಲಿಸಬೇಕು, ಗಿರೀಶ್ ಮಠಣ್ಣನವರನ್ನು ಒದ್ದೋಡಿಸ್ಬೇಕು. ನಿನಗೆ ತಾಕತ್ತಿದ್ರೆ ಆ ಕೆಲಸ ಮಾಡಿ ತೋರಿಸು. ನಮಸ್ಕಾರ. ವಿಡಿಯೋ ನೋಡೋದಕ್ಕೆ ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.